ಸ್ನೇಹಿತರೆ ನಮಸ್ಕಾರ. ಹೊಸ ದಿಗಂತ ಡಿಜಿಟಲ್ ಚಾನಲ್ಗೆ ಸ್ವಾಗತ. ಕರ್ನಾಟಕದ ಕಾಂಗ್ರೆಸ್ಸಿನ ಹಿರಿಯ ಶಾಸಕ ಬಿ ಆರ್ ಪಾಟೀಲ್ ನಿನ್ನೆ ಬೆಂಗಳೂರಿನಲ್ಲಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿದರು. ಅದರಲ್ಲಿ ಅವರು ಆಳಂದ ವಿಧಾನಸಭಾ ಚುನಾವಣೆಯಲ್ಲಿ ಹೇಗೆ ಮತಚೋರಿ ಆಯಿತು, ವೋಟ್ ಚೋರಿಗೆ ಹೇಗೆ ಪ್ರಯತ್ನ ನಡೆಸಲಾಯಿತು ಅನ್ನುವಂಥದ್ದನ್ನು ಹೇಳ್ತಾ ಹೋಗ್ತಿದ್ರು. ಅವ್ರ ಜೊತೆ ಪ್ರಭಾವಿ ಸಚಿವರಾದಂಥ ಪ್ರಿಯಾಂಕ್ ಖರ್ಗೆ ಕೂಡ ಇದ್ದರು. ಆದರೆ ಪ್ರಿಯಾಂಕ್ ಖರ್ಗೆ ಅವರು ಆ ಸುದ್ದಿಗೋಷ್ಠಿಯ ಕೊನೆಯಲ್ಲಿ ಹೇಳಿದಂಥ ಒಂದು ಮಾತು ಅಲ್ಲಿದ್ದವರಿಗೆಲ್ಲ ಶಾಕ್ ಆಗಿಬಿಡ್ತು. ಒಂದು ರೀತಿ ಕನ್ಫ್ಯೂಸ್ ಆಗಿಬಿಟ್ರು ಪತ್ರಕರ್ತರ ಒಂದು ಪ್ರಶ್ನೆಗೆ ಪ್ರಿಯಾಂಕ್ ಖರ್ಗೆ ಏನು ಉತ್ತರ ಕೊಟ್ಟರು ಗೊತ್ತಾ? ಅಲ್ರಿ, ಮರ್ಡರ್ ಮತ್ತು ಅಟೆಂಪ್ಟ್ ಟು ಮರ್ಡರ್ ಎರಡು ಒಂದೇ ಅಲ್ವೇನ್ರಿ ಅನ್ನುವಂಥ ಉತ್ತರವನ್ನು ಕೊಟ್ಟರು. ಅರೆ ಇದೇನಿದು, ಮತಚೋರಿ ವೋಟ್ ಚೋರಿ ಈ ಸುದ್ದಿಗೋಷ್ಠಿಯಲ್ಲಿ ಮರ್ಡರು ಅಟೆಂಪ್ಟ್ ಟು ಮರ್ಡರು ಇದ್ಯಾವ ಕಂಪ್ಯಾರಿಸನ್ನು? ಅಲ್ಲಿದ್ದವ್ರಿಗೂ ಗೊಂದಲನೂ ಆಯಿತು. ಸೊ ಈ ಒಂದು ಸೋಜಿಗದ ಸನ್ನಿವೇಶವನ್ನು ನಿಮ್ಮ ಮುಂದಿಡುವಂಥ ಪ್ರಯತ್ನವನ್ನು ನಾನಿವತ್ತು ಮಾಡ್ತೇನೆ. ಇದಕ್ಕೆಲ್ಲ ಕಾರಣ ಆಗಿದ್ದು ಸ್ನೇಹಿತರೆ, ಕಾಂಗ್ರೆಸ್ಸಿನ ಅಗ್ರ ನೇತಾರ ರಾಹುಲ್ ಗಾಂಧಿಯವರು ನಡೆಸಿದಂಥ ಒಂದು ಪತ್ರಿಕಾಗೋಷ್ಠಿ. 2 ದಿನಗಳ ಹಿಂದೆ ರಾಹುಲ್ ಗಾಂಧಿಯವರು ನವದೆಹಲಿಯ ಇಂದಿರಾ ಭವನದಲ್ಲಿ ಒಂದು ಪತ್ರಿಕಾಗೋಷ್ಠಿ ನಡೆಸ್ತಾರೆ. ಎಂದಿನಂತೆ ಅವರು ವೋಟ್ ಚೋರಿ ಆಗ್ತಾ ಇದೆ ಅನ್ನುವಂಥ ಆರೋಪವನ್ನು ಮಾಡ್ತಾರೆ. ದೇಶದ ಚುನಾವಣಾ ಆಯೋಗದ ಮೇಲೆ ಒಂದಷ್ಟು ಆರೋಪಗಳ ಸುರಿಮಳೆಯನ್ನೇ ಮಾಡ್ತಾರೆ. ಈ ಬಾರಿ ಅವರು ಆಯ್ಕೆ ಮಾಡಿಕೊಂಡಿದ್ದು ಆಳಂದ ವಿಧಾನಸಭಾ ಕ್ಷೇತ್ರ. ನಿಮಗೆಲ್ಲ ಗೊತ್ತೇ ಇದೆ. ಆ ಆಳಂದ ವಿಧಾನಸಭಾ ಕ್ಷೇತ್ರದಲ್ಲಿ ವೋಟ್ ಚೋರಿ ಆಯಿತು ಅನ್ನುವಂಥ ಮಾತನ್ನು ಅವರು ಹೇಳ್ತಾ ನಂತರದಲ್ಲಿ ಅದು ತಾವೇ ಸರಿಪಡಿಸಿಕೊಂಡು ವೋಟ್ ಚೋರಿಗೆ ಯತ್ನ ನಡೆದಿತ್ತು ಅನ್ನುವಂಥ ಮಾತನ್ನು ಹೇಳ್ತಾರೆ. ಈ ಯತ್ನ ನಡೆಸಿದವರ ಬಗ್ಗೆ ಚುನಾವಣಾ ಆಯೋಗ ಮಾಹಿತಿಯನ್ನು ಕರ್ನಾಟಕದ CIDಗೆ ಕೊಡ್ತಾ ಇಲ್ಲ ಅನ್ನುವಂಥ ಆರೋಪವನ್ನು ಅವರು ಮಾಡ್ತಾರೆ. ಈ ಆರೋಪಕ್ಕೆ ಪೂರಕವಾಗಿ ಬಿ ಆರ್ ಪಾಟೀಲರು ಬೆಂಗಳೂರಿನಲ್ಲಿ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾರೆ. ಆ ಪತ್ರಿಕಾಗೋಷ್ಠಿಯಲ್ಲಿ ಬಿ ಆರ್ ಪಾಟೀಲರು ಏನು ಹೇಳ್ತಾರೆ ಅಂತಂದರೆ, ನನಗೆ 10,348 ಮತಗಳ ಅಂತರದಲ್ಲಿ ನಾನು ಗೆದ್ದಿದ್ದೇನೆ. ಆದರೆ 2023ರಲ್ಲಿ 6,018 ಮತಗಳ ಚೋರಿ ಆಗುವಂಥ ಒಂದು ಪ್ರಯತ್ನ ನಡೆದಿತ್ತು. ಆದರೂ ಫೈನಲ್ ಆಗಿ 5,922 ಮತಗಳ ಚೋರಿಯನ್ನು ತಡೆಯಲಾಗಿತ್ತು. ಅಂದರೆ ಅಟೆಂಪ್ಟ್ ಟು ಚೋರಿ ಆಗಿತ್ತು. ಆದರೆ ಅದನ್ನು ನಾವು ತಡೆದಿದ್ವಿ. ನಾನು ಕಂಪ್ಲೇಂಟ್ ಕೊಟ್ಟಿದ್ದೆ. ಅದೇನಾದ್ರು ಕಂಪ್ಲೇಂಟ್ ಕೊಡದೇ ಇದ್ದಿದ್ರೆ ನಾನು ಸೋತೋಗ್ಬಿಡುವಂಥ ಸಾಧ್ಯತೆ ಇತ್ತು ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾರೆ. ಆಗ ಪ್ರಶ್ನೆಗಳು ಬರುತ್ತೆ. ಆಗ ಹಿರಿಯ ಪತ್ರಕರ್ತರಾದಂಥ ರಾಮಕೃಷ್ಣ ಉಪಾಧ್ಯಾಯ ಅವರು ನಿಮಗೆ ಗೊತ್ತಿರಬೇಕು. ಅವರು ಹೊಸ ದಿಗಂತ ಡಿಜಿಟಲ್ ಚಾನಲ್ನಲ್ಲಿ ಫ್ಲ್ಯಾಶ್ ಬ್ಯಾಕ್ ಅನ್ನುವಂಥ ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ನಡೆಸ್ಕೊಡ್ತಾ ಇದ್ದಾರೆ. ಸೊ ರಾಮಕೃಷ್ಣ ಉಪಾಧ್ಯಾಯ ಅವರು ಆ ಪ್ರೆಸ್ ಕಾನ್ಫರೆನ್ಸಲ್ಲಿ ಇರ್ತಾರೆ. ಅವರು ಒಂದು ಪ್ರಶ್ನೆಯನ್ನು ಕೇಳ್ತಾರೆ ಬಿ ಆರ್ ಪಾಟೀಲ್ರಿಗೆ. ಬಿ ಆರ್ ಪಾಟೀಲ್ರೇ, ನೀವೇನೋ ಹೇಳ್ತಾ ಇದ್ದೀರಿ, ವೋಟ್ ಚೋರಿ ಆಗಿಲ್ಲ ಅಂತಲೂ ಹೇಳ್ತೀರಿ, ಆದರೆ ಚುನಾವಣಾ ಆಯೋಗದ ಬಗ್ಗೆ ದೂರ್ತಾ ಇದ್ದೀರಿ. ಆದರೆ ವಾಸ್ತವವಾಗಿ ಈ ರೀತಿ ಒಂದು ಅಟೆಂಪ್ಟ್ ಆಗಿದೆ ಅನ್ನೋದನ್ನು ಮೊದಲು ಚುನಾವಣಾ ಆಯೋಗವೇ ಪೊಲೀಸ್ ಕಂಪ್ಲೇಂಟ್ ಕೊಡ್ತಲ್ಲ, ಅವ್ರ ಮೇಲೆ ಯಾಕೆ ಆರೋಪ ಮಾಡ್ತಾ ಇದ್ದೀರಿ ಅನ್ನುವಂಥ ಪ್ರಶ್ನೆಯನ್ನು ರಾಮಕೃಷ್ಣ ಉಪಾಧ್ಯಾಯ ಅವರು ಕೇಳ್ತಾರೆ. ಆಗ ಬಿ ಆರ್ ಪಾಟೀಲರು ಇಲ್ಲ ಇಲ್ಲಿ ವೋಟ್ ಚೋರಿ ಆಗಿಲ್ಲ, ವೋಟ್ ಚೋರಿಗೆ ಅಟೆಂಪ್ಟ್ ಆಗಿದೆ ಅನ್ನುವಂಥ ಮಾತನ್ನು ಬಿ ಆರ್ ಪಾಟೀಲರು ಹೇಳ್ತಾರೆ. ವೋಟ್ ಚೋರಿಗೆ ಅಟೆಂಪ್ಟ್ ಆಗಿದೆ ಅಂದರೆ ಅಲ್ಲಿಗೆ ನಿಮ್ಗೆ ಅನ್ಯಾಯ ಆಗಿಲ್ವಲ್ಲ? ಹಾಗಾದರೆ ನಿಮ್ಗೆ ಅನ್ಯಾಯ ಹೇಗಾಯ್ತು? ಇದು ಚುನಾವಣಾ ಆಯೋಗದಿಂದ ನಿಮ್ಗೆ ಯಾವುದೇ ಅನ್ಯಾಯ ಆಗಿಲ್ವಲ್ಲ ಅಂತ ರಾಮಕೃಷ್ಣ ಉಪಾಧ್ಯಾಯ ಅವರು ಪ್ರಶ್ನೆ ಕೇಳಿದಾಗ ಬಿ ಆರ್ ಪಾಟೀಲರು ಅದಕ್ಕೆ ಸರಿಯಾದ ಉತ್ತರವನ್ನು ಕೊಡೋದಕ್ಕೆ ತಡಬಡಾಯಿಸ್ತಾರೆ. ಆಗ ಪಕ್ಕದಲ್ಲಿದ್ದಂಥ ಪ್ರಿಯಾಂಕ್ ಖರ್ಗೆ ಅವರು ಬರ್ತಾರೆ. ಪ್ರಿಯಾಂಕ್ ಖರ್ಗೆ ಅವರು ಬಂದು ಹೇಳ್ತಾರೆ, ಅಲ್ರಿ, ಮರ್ಡರು ಅಟೆಂಪ್ಟ್ ಟು ಮರ್ಡರು ಎರಡೂ ಬೇರೆ ಬೇರೆ ಆಗುತ್ತೇನ್ರಿ, ಎರಡೂ ಅಪರಾಧವೇ ಅಲ್ವೇನ್ರಿ ಅನ್ನುವಂಥ ಒಂದು ಸ್ಪಷ್ಟನೆಯನ್ನು ಕೊಡ್ತಾರೆ. ಅರೆ ಎಲ್ಲಿಂದೆಲ್ಲಿಯ ಕಂಪ್ಯಾರಿಸನ್ನು? ಮರ್ಡರ್ ಆದರೆ ಡೆಡ್ ಬಾಡಿ ಇರಬೇಕು, ಅಟೆಂಪ್ಟ್ ಟು ಮರ್ಡರ್ ಆದರೆ ಜೀವಂತ ಬಾಡಿ ಇರಬೇಕು. ಇಲ್ಲಿ ಆ ಥರದ್ದೇನಿದೆ?
ಆ ಥರದ್ದು ಏನೂ ಇಲ್ಲ, ಆದರೂ ಓಟ್ ಚೋರಿ ಆರೋಪಗಳು ಕೇಳಿ ಬರ್ತಾ ಇದೆ ಅಂತ ಕೇಳಿದಾಗ ಅವರು ತರಾತುರಿಯಲ್ಲಿ ಪ್ರೆಸ್ ಕಾನ್ಫರೆನ್ಸನ್ನು ಮುಗಿಸಿ ಎದ್ದು ಹೋಗ್ತಾರೆ. ಆ ವಿಡಿಯೋದಲ್ಲಿ ಏನು ನಡೀತು ಅನ್ನೋದನ್ನು ನೀವು ಸಹ ನೋಡಿ. ಸ್ವಲ್ಪ ಆಡಿಯೋ ಸ್ವಲ್ಪ ಕ್ವಾಲಿಟಿ ಅಷ್ಟಾಗಿ ಸರಿ ಇಲ್ಲ, ಆದರೂ ಸ್ವಲ್ಪ ಕಷ್ಟಪಟ್ಟು ಕೇಳಿಸ್ಕೊಳ್ಳಿ ಆ ವಿಡಿಯೋದಲ್ಲಿ ಏನಿದೆ ಅನ್ನೋದನ್ನು. Returning officer of the Adel constituency, she has filed a complaint before the police. Yes. What does it show? They have taken action. So, Our allegations are proved. ಸಾಮಾನ್ಯವಾಗಿ ನಾನು ವಾದ ಹೋಗೋದಿಲ್ಲ, ಬಟ್ ನೀವು ಹೇಳ್ತಾ ಇರೋದು ನೋಡಿದ್ರೆ ಮರ್ಡರ್ ಆಗಿಲ್ಲ, ಅಟೆಂಪ್ಟ್ ಟು ಮರ್ಡರ್ ಮಾಡಿದ್ದಾರೆ. ಅದು ಸರಿಯಾಗಿದೆ. ಬಟ್ ನೀವು ಹೇಳ್ತಾ ಇರೋದು ನೋಡಿದ್ರೆ ಮರ್ಡರ್ ಆಗಿಲ್ಲ, ಅಟೆಂಪ್ಟ್ ಟು ಮರ್ಡರ್ ಮಾಡಿದ್ದಾರೆ. ಅದು ಸರಿಯಾಗಿದೆ. ನೋಡಿದ್ರಲ್ಲ ಸ್ನೇಹಿತರೆ, ನೋಡಿದ್ರಲ್ಲ. ಸೊ ಇಲ್ಲಿ ಮರ್ಡರು, ಅಟೆಂಪ್ಟ್ ಟು ಮರ್ಡರ್ ವಿಚಾರವನ್ನು ಪ್ರಿಯಾಂಕ್ ಖರ್ಗೆ ಅವರು ಯಾಕೆ ತಂದರು ಅಂತ ಗೊತ್ತಿಲ್ಲ. ಇಲ್ಲಿ ವಾಸ್ತವವಾಗಿ ಏನಾಗಿದೆ, ಎಲೆಕ್ಷನ್ ಕಮಿಷನ್ ಕರ್ನಾಟಕದ CEO ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ಅವರು ಅಥವಾ ಕರ್ನಾಟಕ ಕಾಂಗ್ರೆಸ್ ಏನು ಆರೋಪ ಮಾಡ್ತಿದೆ, 18 ಪತ್ರವನ್ನು ಬರೆದ್ವಿ ಆದರೆ ಒಂದು ಪತ್ರಕ್ಕೂ ಉತ್ತರ ಇಲ್ಲ ಅಂತ. ಆದರೆ CEO ಆಫ್ ಎಲೆಕ್ಷನ್ ಕಮಿಷನ್ ಆಫ್ ಕರ್ನಾಟಕ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಏನು, CID ಕೇಳಿದ ಎಲ್ಲ ಮಾಹಿತಿಯನ್ನು ನಾವು ಒದಗಿಸಿದ್ದೇವೆ, ಅಧಿಕೃತವಾಗಿ ಇದನ್ನು ಕರ್ನಾಟಕ ಎಲೆಕ್ಷನ್ ಕಮಿಷನ್ ಕೊಟ್ಟಿದೆ ಸ್ನೇಹಿತರೆ. ಅದು ಯಾವಾಗ, 2023 ಸೆಪ್ಟೆಂಬರ್ 6ನೇ ತಾರೀಕೆ ನಾವು ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದೇವೆ CIDಗೆ. ಯಾವ್ಯಾವ ಮಾಹಿತಿ ಅದು ಅವರು ಲಿಸ್ಟ್ ಮಾಡ್ತಾರೆ. ಫಾರ್ಮ್ ರೆಫರೆನ್ಸ್ ನಂಬರು, ದೂರುದಾರನ ಹೆಸರು, ಡಿಲೀಟ್ ಮಾಡಿ ಅಂತ ಅಪ್ಲಿಕೇಶನ್ ಕೊಟ್ಟವ್ರು ಯಾರು, ಅವರ ಎಪಿಕ್ ನಂಬರ್ ಏನು, ಅಪ್ಲಿಕೇಶನ್ ಕೊಟ್ಟವರ ಮೊಬೈಲ್ ನಂಬರ್ ಏನು, ಮತ್ತು ಯಾವ ಮೊಬೈಲ್ ನಂಬರಿಂದ ಈ ಪ್ರೋಸೆಸ್ಸನ್ನು ಮಾಡಲಾಯಿತು, ಅದರ IP ಅಡ್ರೆಸ್ ಏನು, ಅರ್ಜಿದಾರನ ಊರು ಯಾವುದು, ಅಂದರೆ ಇದರಲ್ಲಿ ಅವರ ಬೂತ್ ಯಾವುದು ಅಂತ ಸಿಕ್ಬಿಡುತ್ತೆ. ಮತ್ತು ಅರ್ಜಿ ಯಾವಾಗ ಸಬ್ಮಿಟ್ ಆಯಿತು, ಅದರ ಡೇಟು, ಅದರ ಟೈಮು, ಮತ್ತು ಆ ಅರ್ಜಿ ಕ್ರಿಯೇಟ್ ಆದಂತಹ ಡೇಟು, ಅಲ್ಲಿ ಫೈಲ್ ಕ್ರಿಯೇಟ್ ಆದಂತಹ ಡೇಟು. ಸೊ ಇಷ್ಟನ್ನೂ ಸಹ ಚುನಾವಣಾ ಆಯೋಗ 23ರಲ್ಲೇ ಕೊಟ್ಟಿದೆ. ಹಾಗಾದರೆ ರಾಹುಲ್ ಗಾಂಧಿಯವರು ಸುಳ್ಳು ಹೇಳಿದ್ರಾ ಅವರ ಪತ್ರಿಕಾಗೋಷ್ಠಿಯಲ್ಲಿ? 18 ಪತ್ರ ಬರೆದ್ರು, ಒಂದು ಪತ್ರಕ್ಕೂ ಉತ್ತರ ಇಲ್ಲ ಅಂತ ಯಾಕೆ ಹೇಳಿದ್ರು? BR ಪಾಟೀಲ್ರು ಯಾಕೆ ಉತ್ತರ ಕೊಡೋದಕ್ಕೆ ತಡಬಡಾಯಿಸಿದ್ರು? ಅದನ್ನು ಸಮರ್ಥನೆ ಮಾಡ್ಕೊಳ್ಳೋಕ್ಕೆ, ತಮ್ಮ ನಾಯಕ ರಾಹುಲ್ ಗಾಂಧಿಯವರನ್ನು ಸಮರ್ಥನೆ ಮಾಡ್ಕೊಳ್ಳೋಕ್ಕೆ ಪ್ರಿಯಾಂಕ್ ಖರ್ಗೆ ಅವರು ಮರ್ಡರು, ಅಟೆಂಪ್ಟ್ ಟು ಮರ್ಡರು ಅನ್ನುವಂಥ ಪದಗಳನ್ನು ಬಳಸಿ ದುಸ್ಸಾಹಸವನ್ನು ಮಾಡಿಬಿಟ್ರಾ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳೋದಕ್ಕೆ ನಾನು ನಮ್ಮ ವೀಕ್ಷಕರಿಗೆ ಬಿಡ್ತೀನಿ. ನೀವೇ ನಿರ್ಧರಿಸಿ ಯಾರು ಸರಿ ಯಾರು ತಪ್ಪು.